ಒಂದು ಆಸನ ಮಾಡ್ತಾ ಇದ್ದಾರೆ ಇವರು. ಕಾಲು ನೋವು ಬೆನ್ನು ನೋವು ಅಂತ ಹೇಳಿದಲ್ಲ, ಅವಾಗಲೇ ತೋರಿಸಿದಲ್ಲ. ಈಗ ಇನ್ನೊಂದು ಥರ ಮಾಡಿದ್ರೆ ಅದರಲ್ಲೂ ರಿಲ್ಯಾಕ್ಸ್ ಆಗುತ್ತೆ. ಹೇಗೆ ಅಂತ ನೋಡೋಣ. ಮಲ್ಕೊಳ್ಳಿ. ಕಾಲಿದ್ರ ಮೇಲಿಡಿ. ಇನ್ನೂ ಸ್ವಲ್ಪ ಹತ್ತಿರ ಬನ್ನಿ ಹತ್ತಿರ. ಮಂಡಿ ಹಿಂಭಾಗ ಇಲ್ಲಿ ಎಡ್ಜಲ್ಲಿರಲಿ. ಈ ಬೆಡ್ ಇದೆಯಲ್ಲ ಅದ್ರ ಎಡ್ಜಲ್ಲಿ ಮಂಡಿ ಹಿಂಭಾಗ ಬರೋ ಥರ ಇಟ್ಕೊಳ್ಳಿ. ಈಗ ಇದು ಮಾಡೋದ್ರಿಂದ ಕಾಲು ನೋವು ಕಡಿಮೆ ಆಗುತ್ತೆ. ಅದು ಆವಾಗಲೇ ಹೇಳಿದ್ನಲ್ಲ, ಯಾವುದೇ ಥರದ್ದು ಕಾಲುಗಳ ನೋವಿದ್ದರೆ ಕಡಿಮೆ ಆಗುತ್ತೆ. ಮತ್ತು ಬೆನ್ನಿಗೆ ರಿಲ್ಯಾಕ್ಸ್ ಆಗುತ್ತೆ ಚೆನ್ನಾಗಿ. ತಲೆ ಕೆಳಗಡೆ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತಲೆಗೆ ಹೋಗುತ್ತೆ. ಚಿನ್ ಸ್ವಲ್ಪ ಒಳಗೆ ತೊಗೋಬೇಕು, ಯಾವಾಗಲೂ ಗಲ್ಲ ಒಳಗೆ ತೊಗೊಂಡಾಗ ಇನ್ನೂ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಈಗ ಇವ್ರಿಗೆ ಇಲ್ಲಿ ಖಾಲಿ ಥರ ಇಟ್ಕೊಂಡಿದ್ದಾರಲ್ಲ, ಈಗ ರಿಲ್ಯಾಕ್ಸ್ ಆಗ್ತಿಲ್ಲ ಅವ್ರಿಗೆ. ರಿಲ್ಯಾಕ್ಸ್ ಆಗ್ತಿದೆಯಾ? ಇಲ್ಲ, ರಿಲ್ಯಾಕ್ಸ್ ಆಗ್ತಿಲ್ಲ. ಯಾಕೆ ಅಂತಂದರೆ ನೋಡಿ, ಕಾಫ್ ಮಸಲ್ಸ್ ಇದು ದಪ್ಪ ಇದೆ, ಇಲ್ಲಿ ಸಣ್ಣ ಇದೆ, ಇಲ್ಲಿ ಗ್ಯಾಪ್ ಜಾಸ್ತಿ ಇದೆ ನೋಡಿ. ಇಲ್ಲಿ ಗ್ಯಾಪ್ ಇರೋದ್ರಿಂದ ಅವ್ರಿಗೆ ರಿಲ್ಯಾಕ್ಸ್ ಆಗಿ ಮಲ್ಕೊಳ್ಳೋಕ್ಕಾಗ್ತಾಯಿಲ್ಲ. ಈಗ ಅದಕ್ಕೇನು ಮಾಡಬೇಕು ಅಂದರೆ ಈ ಥರ ಸಪೋರ್ಟ್ ತೊಗೋಬೇಕು. ಈ ರೀತಿ ಆ್ಯಂಕಲ್ ಕೆಳಗಡೆ ಬ್ಲ್ಯಾಂಕೆಟ್ ರೋಲ್ ಮಾಡಿ ಇಟ್ಕೊಳ್ಳಿ, ಈಸಿ ಆಗುತ್ತೆ. ನೋಡಿ, ಈ ಆ್ಯಂಕಲ್ ಕೆಳಗಡೆ ಈ ಥರ ಸಪೋರ್ಟ್ ಇಟ್ಟಾಗ, ಯಾವುದೇ ಥರದ್ದು ಬ್ಲ್ಯಾಂಕೆಟ್ ಮನೇಲಿ ಇರುತ್ತಲ್ಲ, ಆ ಬ್ಲ್ಯಾಂಕೆಟನ್ನು ಈ ಥರ ರೋಲ್ ಮಾಡಿ ಈ ಥರ ಇಟ್ಕೊಂಡಾಗ ನೋಡಿ ಇವಾಗ ಎಷ್ಟು ಕಂಫರ್ಟಬಲ್ ಆಗಿದೆ. ಈಗ ಸರಿಗಿದೆ ಅಲ್ವಾ? ಈ ಥರ ಇಲ್ಲೂ ಅಷ್ಟೇ 10 ನಿಮಿಷ 15 ನಿಮಿಷ ನೀವು ಎಷ್ಟೊತ್ತು ಬೇಕಾದ್ರೂ ಮಲ್ಕೋಬೋದು. ಶವಾಸನ ಇದೇ ಥರ ಮಾಡ್ಬೋದು. ಡೈಲಿ ಹೋಗೋದೆಲ್ಲ ಮಾಡ್ಕೊಳ್ತಿರಲ್ಲ, ಈ ಥರ ಮಾಡ್ಕೊಂಡಾಗ ನಿಮಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ಕಾಲು ನೋವು ಕಡಿಮೆ ಆಗುತ್ತೆ, ಬೆನ್ನು ನೋವು ಕಡಿಮೆ ಆಗುತ್ತೆ. ಯಾವುದೇ ರೀತಿ ನಿಮ್ಮ ಬಾಡಿನಲ್ಲಿ ಏನಾದ್ರು ಪೇಯ್ನ್ ಇತ್ತು ಅಂದ್ರೂ ಎಲ್ಲ ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ. ಸರ್ವಾಂಗಾಸನದಲ್ಲಿ ಅದಕ್ಕೆ ಮುಂಚೆ ನಾವು ಹೇಗೆ ಮಾಡ್ತೀವೋ ಅದ್ರದ್ದು ಇದು ಸ್ಥಿತಿ ಇದು. ಇದೇ ಥರ ಮಾಡಿಕೊಂಡು ಸರ್ವಾಂಗಾಸನಕ್ಕೆ ನೆಕ್ಸ್ಟ್ ಸ್ಟೆಪ್ ಎಲ್ಲ ಹೋಗ್ತೀವಿ. ಇದು ರಿಲ್ಯಾಕ್ಸ್ ಮಾಡೋದಕ್ಕೆ ಅಂತ ನಾನು ತೋರಿಸ್ತಾ ಇರೋದು. ಈ ಥರ ಮಾಡ್ಕೊಳ್ಳಿ, ಎಲ್ಲ ಇದ್ರ ಉಪಯೋಗ ಪಟ್ಕೊಳ್ಳಿ. ನಮಸ್ಕಾರ.